ನಮಸ್ಕಾರ ಸ್ನೇಹಿತರೆ. ಜನ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಾದ ವೋಟಿಂಗ್ ಪರ್ಸೆಂಟೇಜ್ ಜ್ವಲಂತ ಉದಾಹರಣೆ. ಬಿರುಬಿಸಿಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ಚಿ ಪಶ್ಚಿಮ ಬಂಗಾಳದಂತಹ ಗೂಂಡಾ ರಾಜ್ಯದಲ್ಲಿ ಜನ ಭಯ ಬಿಟ್ಟು ವೋಟ್ ಮಾಡಿದ್ದಾರೆ. ಈ ಬಾರಿ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಶಾಕ್ ಮೇಲೆ ಶಾಕ್ ಕಾದಿರೋದಂತೂ ನಿಜ. ಬಂಗಾಳದಲ್ಲಿ ಒಟ್ಟು 92% ವೋಟಿಂಗ್ ಆಗಿರೋದು. ತಮಿಳುನಾಡಿನಲ್ಲಿ 83.7, 84% ಅನ್ಕೊಂಡ್ಬಿಡಿ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಲ್ಲಿ INDIA ಮೈತ್ರಿಕೂಟದ ಸರ್ಕಾರಗಳಿದಾವೆ. ಈ ಬಾರಿ ಲಾಟ್ರಿ INDIA ಮೈತ್ರಿಕೂಟಕ್ಕ, NDA ಮೈತ್ರಿಕೂಟಕ್ಕ. ಯಾಕಂದ್ರೆ ಭರ್ಜರಿಯ ಮತದಾನ, ಒನ್ ಸೈಡೆಡ್ ರಿಸಲ್ಟ್ ಆಗುವ ಎಲ್ಲ ಮುನ್ಸೂಚನೆಗಳನ್ನ ಕೊಡ್ತಾ ಇದೆ. ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಅನ್ನುವಂತೆ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣ ಶಾಂತಿಯುತ ಮತದಾನ ಆಗಿದೆ. ಒಂದೆರಡು ಘಟನೆಗಳನ್ನು ಹೊರತುಪಡಿಸಿ ಇದರ ಸಂಪೂರ್ಣ ಕ್ರೆಡಿಟ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಮತ್ತು CRPF ಯೋಧರಿಗೆ ಸಲ್ಲಬೇಕು. 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಆಳಿದ್ದು. ಮೊದಲು ಬಿಹಾರನ ಜಂಗಲ್ ರಾಜ್ ಅಂತ ಕರಿತಾ ಇದ್ರು. ಆ ಸ್ಥಾನನ ಬೀದಿಯ ಪಶ್ಚಿಮ ಬಂಗಾಳ ಆವರಿಸಿಕೊಂಡು ಬಿಟ್ಟಿತ್ತು. 90ರ ದಶಕದಲ್ಲಿ ಬಿಹಾರದಲ್ಲಿ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಈ ರೀತಿಯ ಬೂತ್ ಕ್ಯಾಪ್ಚರಿಂಗ್ ನಡೀತಾ ಇತ್ತು. ಹಗಲು ದರೋಡೆ ಮಾಡ್ತಾ ಇದ್ರು. EVM ಮಷೀನ್ ಗಳನ್ನೇ ಒತ್ತೊಯ್ದು ಬಿಡ್ತಾ ಇದ್ರು. ಈ ಚಟುವಟಿಕೆ ಪಶ್ಚಿಮ ಬಂಗಾಳದಲ್ಲಿ ಕಂಟಿನ್ಯೂ ಆಗಿತ್ತು. TMCಯ ಕಾರ್ಯಕರ್ತರು EVM ಮಷೀನ್ ಗಳಿಗೆ ಸುಗಂಧ ದ್ರವ್ಯವನ್ನು ಸಿಂಪಡಿಸ್ತಾ ಇದ್ರು. ಅದರಿಂದ ಯಾರು TMC ವೋಟ್ ಹಾಕಿದರೆ, ಯಾರು ಹಾಕಿಲ್ಲ ವಾಸನೆ ಕಂಡುಹಿಡಿಯುವ ಮೂಲಕ ಗುರುತು ಮಾಡಿಟ್ಕೊಳ್ತಾ ಇದ್ರು. ರಿಸಲ್ಟ್ ಬಂದ ನಂತರ ಯಾರೆಲ್ಲ TMCಗೆ ವೋಟ್ ಹಾಕಿರಲ್ವೋ ಅವರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಿ ಬಿಡ್ತಾ ಇದ್ರು. ಆದ್ರೆ ಈ ಬಾರಿ ಸಂಪೂರ್ಣ ನಾಕಾಬಂದಿ. ಒಂದು ಪೋಲಿಂಗ್ ಬೂತ್ ನ ಸುತ್ತ 100 ಮೀಟರ್ ರೇಡಿಯಸ್ ನಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸರಿಗೆ ಎಂಟ್ರಿ ಇರಲಿಲ್ಲ. ಪಶ್ಚಿಮ ಬಂಗಾಳದ ಜನನೇ ತಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ನಾವು 20, 30, 40, 50 ವರ್ಷದಿಂದ ವೋಟ್ ಹಾಕ್ತಾ ಇದ್ದೇವೆ. ಈ ರೀತಿಯ ಶಾಂತಿಯುತ ಮತದಾನ ನಾವು ನೋಡೇ ಇರಲಿಲ್ಲ. CRPF ಮತ್ತು ಎಲೆಕ್ಷನ್ ಕಮಿಷನ್ ಗೆ ಧನ್ಯವಾದ ಅಂತಾರೆ ಪಶ್ಚಿಮ ಬಂಗಾಳದ ಜನ. ಇದರಿಂದ ಬಿಜೆಪಿಗೆ ಲಾಭ ಆಗಿದೆಯಾ ಅಂತ ನೀವು ನನಗೆ ಕೇಳಿದ್ರೆ ಉತ್ತರ ಗೊತ್ತಿಲ್ಲ, ಹೇಳೋದಕ್ಕಾಗೋದಿಲ್ಲ. ಪ್ರೋ ಇನ್ಕಂಬೆನ್ಸಿ ಮತ್ತು ಆಂಟಿ ಇನ್ಕಂಬೆನ್ಸಿ ಇರುತ್ತೆ. ಪ್ರೋ ಇನ್ಕಂಬೆನ್ಸಿ ಪರ ಏನಾದ್ರೂ ವೋಟ್ ಆಗಿದ್ರೆ ದೀದಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ದೀದಿ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ವೋಟ್ ಆಗಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಈ ಬಾರಿ ಮತದಾನ ಜಾಸ್ತಿ ಆಗಿರೋದ್ರ ಹಿಂದೆ ಸಾಕಷ್ಟು ಲಾಜಿಕ್ಗಳಿದಾವೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಸತ್ತವರು, ಡೂಪ್ಲಿಕೇಟು, ಶಿಫ್ಟ್ ಆದವರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಹಾಗೆ ಇರ್ತಾ ಇತ್ತು. ಆದ್ರೆ SIR ನಂತರ ಅದೆಲ್ಲ ಫಿಲ್ಟರ್ ಔಟ್ ಆಗಿದೆ, ಸ್ವಚ್ಛವಾಗಿದೆ ಮತದಾರರ ಪಟ್ಟಿ. ಆಬ್ವಿಯಸ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು, ಅದೇ ಆಗಿರೋದು ಕೂಡ. ಇದೊಂದೇ ಅಲ್ಲ, ಮತ್ತೊಂದು ಕಾರಣ ಇದೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ. ಅದು CAPF, CRPF ನಂತಹ ಕೇಂದ್ರ ಭದ್ರತಾ ದಳಗಳು ಪಶ್ಚಿಮ ಬಂಗಾಳದಲ್ಲಿ ಠಿಕಾಣೆ ಹೂಡಿದ್ದು. 2.4 ಲಕ್ಷ CRPF ಯೋಧರನ್ನ ಪಶ್ಚಿಮ ಬಂಗಾಳಕ್ಕೆ ಅಂತಾನೆ ಎಲೆಕ್ಷನ್ ಕಮಿಷನ್ ನಿಯೋಜನೆ ಮಾಡಿರೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, 100 ಜನ ಬಂಗಾಳಿ ಜನಕ್ಕೆ ಒಬ್ಬ ಭದ್ರತಾ ಸಿಬ್ಬಂದಿಯಂತೆ ಅಲೋಕೇಟ್ ಮಾಡಿರೋದು. ಹಾಗಾಗಿ ನಿರ್ಭಯ ವಾತಾವರಣ ಸೃಷ್ಟಿಯಾಯಿತು. ಇದು ಸಹ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಒಂದು ಕಾರಣ. ನೀವು ನಂಬ್ತಿರೋ ಬಿಡ್ತಿರೋ, ಪಾಕಿಸ್ತಾನದ ವಿರುದ್ಧನೇ ಭಾರತ ಯಾವತ್ತೂ ಇಷ್ಟು ದೊಡ್ಡ ಮಟ್ಟದ ಸೈನ್ಯವನ್ನು ಇಳಿಸಿರ್ಲಿಲ್ಲ. ಬಂಗಾಳದ ಎಲೆಕ್ಷನ್ಗೆ ಲಕ್ಷ ಲಕ್ಷ ಸೈನಿಕರನ್ನು ಇಳಿಸ್ಬಿಡ್ತು. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಂತಹ ಭಯದ ವಾತಾವರಣ ಇದ್ದಿರಬಹುದು. ಈ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಕ್ಕೆ ಎರಡೂ ಕಡೆ ಆದಂತಹ ಪೊಲರೈಸೇಷನ್ ಕಾರಣ. ಒಂದ್ ಕಡೆ ಅಲ್ಪಸಂಖ್ಯಾತರು ಬಿಜೆಪಿಯನ್ನು ನೋಡಿ ಹೆದರಿ ಎಲ್ಲಿ ಮತ್ತೆ ಮೋದಿ ಅಧಿಕಾರಕ್ಕೆ ಬಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರದಬ್ಬಿ ಬಿಡ್ತಾರೋ, CAA, NRC ಭಯ ಅಂತೂ ಇದ್ದೇ ಇದೆ. ಇದರಿಂದ ಅಲ್ಪಸಂಖ್ಯಾತ ವೋಟ್ಗಳು ಕನ್ಸಾಲಿಡೇಟ್ ಆಯ್ತು ಬಿಜೆಪಿ ವಿರುದ್ಧ. ಇನ್ನೊಂದ್ ಕಡೆ ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸ್ಥಳೀಯ ಬಂಗಾಳಿಗಳ ಉದ್ಯೋಗ, ವಸತಿ, ಮೂಲಭೂತ ಸೌಕರ್ಯಗಳನ್ನ ಕಸಿದುಕೊಂಡಿದ್ರು. ಇದು ಹಿಂದೂಗಳು ಸಹ ಕನ್ಸಾಲಿಡೇಟ್ ಆಗಿ TMC ವಿರುದ್ಧ ಮತದಾನ ಮಾಡಿರ್ಲಿಕ್ಕೂ ಸಾಧ್ಯ ಇದ್ರೂ ಇರಬಹುದು. ಯಾಕಂದ್ರೆ ಮತ್ತೆ TMC ಅಧಿಕಾರಕ್ಕೆ ಬಂದ್ರೆ ದೀದಿ ಅಂತೂ ಅವರನ್ನ ಹೊರ ಹಾಕೋದಿಲ್ಲ. ಉಳಿದಿರೋ ಭರವಸೆ ಬಿಜೆಪಿ ಒಂದೇ. ಹಾಗಾಗಿ ಹಿಂದೂ ಓಟು ಇನ್ನೊಂದ್ ಕಡೆ ಬಿಜೆಪಿ ಪರ ಕನ್ಸಾಲಿಡೇಟ್ ಆಗೋಯ್ತು. ಇದು ಸಹ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಕ್ಕೆ ಕಾರಣ. ಮೊದಲೆಲ್ಲ ಏನಾಗ್ತಾ ಇತ್ತು, ಪಶ್ಚಿಮ ಬಂಗಾಳದಲ್ಲಿ ಅಲ್ಪಸಂಖ್ಯಾತರು ಆಲ್ಮೋಸ್ಟ್ ಆಲ್ 90-95% ತನಕ ವೋಟ್ ಮಾಡಿ ಬಿಡ್ತಾ ಇದ್ರು. ಹಿಂದೂಗಳ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇರ್ತಾ ಇತ್ತು. ಈ ಬಾರಿ ಅವರಿಗೆ ಪೈಪೋಟಿ ಕೊಡುವಂತೆ ಹೊರಬಂದು ಹಿಂದೂಗಳು ಸಹ ವೋಟ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಕಳೆದ ಬಾರಿ ಬಿಜೆಪಿ ಗೆದ್ದಿದ್ದು 77 ಸೀಟು. ಈ ಬಾರಿ 92% ಭರ್ಜರಿ ಬಂಪರ್ ಮತದಾನ ಆಗಿರೋದ್ರಿಂದ ಆಬ್ವಿಯಸ್ಲಿ ಬಿಜೆಪಿ ಸೀಟುಗಳ ಸಂಖ್ಯೆ ಅಂತೂ ಜಾಸ್ತಿ ಆಗುತ್ತೆ, ಅದ್ರಲ್ಲೇನೋ ಅನುಮಾನ ಇಲ್ಲ. ಆದ್ರೆ ಬಿಜೆಪಿ ಹಾಫ್ ವೇ ಮಾರ್ಕ್ ನ ಕ್ರಾಸ್ ಮಾಡುತ್ತಾ? ಯಾಕಂದ್ರೆ ಮೊದಲ ಹಂತದ 152 ಕ್ಷೇತ್ರಗಳಲ್ಲಿ
ಭಾರಿ ಮತದಾನ ಆಗಿರೋದ್ರಿಂದ ಕಳೆದ ಬಾರಿ ಸಹ ಇದೇ 152 ಕ್ಷೇತ್ರಗಳಲ್ಲಿ ಬಿಜೆಪಿ 59 ಸ್ಥಾನ ಗೆದ್ದಿತ್ತು. ಈಗ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಅದನ್ನ 100ರಿಂದ 110ಕ್ಕೆ ಹೆಚ್ಚಿಸಿಕೊಳ್ಬೇಕು. ಉಳಿದ 35-40 ಸೀಟ್ಗಳನ್ನ ಆರಾಮಾಗಿ ಮ್ಯಾನೇಜ್ ಮಾಡ್ಬಿಡುತ್ತೆ ಸೆಕೆಂಡ್ ಫೇಸ್ ಅಲ್ಲಿ. ಕಳೆದ ಬಾರಿ ಎಷ್ಟು ಸೀಟ್ ಗೆದ್ದಿತ್ತು ಬಿಜೆಪಿ ಅಷ್ಟೇ ಸೀಟ್ಗಳೇ ಮತ್ತೆ ಮೊದಲ ಹಂತದಲ್ಲೇ ಬಂದ್ರೆ ದೀದಿ ಬ್ಯಾಕ್ ಟು ಪವರ್ ಅನ್ನೋದ್ರಲ್ಲಿ ಅನುಮಾನಗಳೇ ಇಲ್ಲ. ಫಸ್ಟ್ ಫೇಸ್ ಎಲೆಕ್ಷನ್ ನಂತರ ಮಮತಾ ಬ್ಯಾನರ್ಜಿನಲ್ಲಿ ಕಾನ್ಫಿಡೆನ್ಸ್ ಉಳಿದಿಲ್ಲ. ಚುನಾವಣಾ ಭಾಷಣದಲ್ಲಿ ಹೇಳಿದ್ದಾರೆ, ತೃಣಮೂಲ ಕಾಂಗ್ರೆಸ್ ಉಳಿದ್ರೆ ಮತ್ತೆ ಭೇಟಿಯಾಗೋಣ. ಅಂದ್ರೆ ಸೋಲ್ತೇನೆ ಅನ್ನುವ ಭಯ ಏನಾದ್ರೂ ಶುರುವಾಯ್ತಾ ಮಮತಾ ಬ್ಯಾನರ್ಜಿಗೆ? ಬಿಜೆಪಿ ಬಹುಮತ ಪಡಿಬೇಕು ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ 100 ಕ್ರಾಸ್ ಮಾಡ್ಲೇಬೇಕು. ಯಾಕಂದ್ರೆ ಸೆಕೆಂಡ್ ಫೇಸ್ ಅಲ್ಲಿ ಬಿಜೆಪಿಗೆ ಬಂದಿರತಕ್ಕಂತ ಸೀಟ್ಗಳು ಕಳೆದ ಬಾರಿ ಕೇವಲ 18. ಹಬ್ಬಬ್ಬ ಅಂದ್ರೆ ಅದು ಈ ಬಾರಿ ಡಬಲ್ ಆಗಬಹುದು. ಹಾಗಾಗಿ ಹೇಳಿದ್ದು ಫಸ್ಟ್ ಫೇಸ್ ಅಲ್ಲೇ ಬಿಜೆಪಿ 100ರಿಂದ 110 ಸೀಟ್ ಗೆದ್ರೆ ಮಾತ್ರ ಬಹುಮತದ ಆಸೆಯನ್ನ ಜೀವಂತವಾಗಿ ಇಟ್ಕೊಳ್ಬಹುದು. ಯಾಕಂದ್ರೆ ಸೆಕೆಂಡ್ ಫೇಸ್ ಅಲ್ಲಿ ಮಮತಾ ಬ್ಯಾನರ್ಜಿ ಫೈಟ್ ಕೊಡೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದು ಬಿಜೆಪಿ ಅವ್ರಿಗೂ ಗೊತ್ತು. ಮತ್ತಷ್ಟು ಅಗ್ರೆಸಿವ್ ಆಗಿ ದೀದಿ ವಿರುದ್ಧ ಕ್ಯಾಂಪೇನ್ ಮಾಡ್ತಾ ಇದೆ ಬಿಜೆಪಿ. ಮೋದಿ ಹೇಳಿದ್ದೇನು, ಮಿರ್ಚಿ ಮಂಡಕ್ಕಿ ನಾನ್ ತಿಂದೆ ಆದ್ರೆ ಖಾರ ಮಾತ್ರ ಟಿಎಂಸಿಗೆ ಹತ್ತಿದೆ. ಬಿಜೆಪಿ ಒಟ್ಟು 10 ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಇದನ್ನ ಅವ್ರು ಏನಂತ ಪ್ರಚಾರ ಮಾಡ್ತಾ ಇದಾರೆ ಗೊತ್ತಾ? ಈ 10 ಮೋದಿ ಗ್ಯಾರಂಟಿ. ಅಂದ್ರೆ ಮೋದಿ ಅನ್ನುವ ಬ್ರಾಂಡ್ ನ ಸರಿಯಾಗಿ ಉಪಯೋಗಿಸಿಕೊಳ್ತಾ ಇದೆ ಬಿಜೆಪಿ. ಟಿಎಂಸಿ ಅನೌನ್ಸ್ ಮಾಡಿರ್ತಕ್ಕಂತ ಗ್ಯಾರಂಟಿಗಳ ದುಪ್ಪಟ್ಟು ಗ್ಯಾರಂಟಿಗಳನ್ನ ಬಿಜೆಪಿ ಅನೌನ್ಸ್ ಮಾಡಿದೆ. ಬಿಜೆಪಿ ಅವರು ಹೇಳೋದೇನು, ರಾಹುಲ್ ಗಾಂಧಿ ಅವರು ನಮ್ಮ ಸ್ಟಾರ್ ಕ್ಯಾಂಪೈನರ್. ಅದನ್ನ ರಾಹುಲ್ ಗಾಂಧಿ ಮತ್ತೆ ಪ್ರೂವ್ ಮಾಡಿ ತೋರಿಸಿಬಿಟ್ರ. ಮಮತಾ ಬ್ಯಾನರ್ಜಿಯ ಸೋಲಿನ ಶರ ಏನಾದ್ರು ರಾಹುಲ್ ಗಾಂಧಿ ಬರದ್ರ? ಯಾಕಂದ್ರೆ ಒಂದ್ ವಿಡಿಯೋ ಮಾಡಿ ರಾಹುಲ್ ಗಾಂಧಿ ಹೇಳಿರೋದು, ಮಮತಾ ಪೋಲರೈಸೇಷನ್ ಮಾಡಿದ್ರಿಂದ, ಒಳ್ಳೆ ಸರ್ಕಾರ ಕೊಡದೇ ಇರೋದ್ರಿಂದ ಬಿಜೆಪಿ ಮುನ್ನಡೆಯಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ದಾರೆ. ಅದು ವೋಟಿಂಗ್ ನಡೀತಾ ಇದ್ದ ಫಸ್ಟ್ ಫೇಸ್ ಎಲೆಕ್ಷನ್ ನಡುವೆ ರಾಹುಲ್ ಗಾಂಧಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಟಿಎಂಸಿಗೆ ಇದು ಮರ್ಮಾಘಾತ. ರಾಹುಲ್ ಗಾಂಧಿ ಹೇಳೋದ್ರಲ್ಲೂ ನಿಜ ಇದೆ. ಮಮತಾ ಬ್ಯಾನರ್ಜಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದು ಮುಸ್ಲಿಂ ವೋಟ್ಗಳ ಪೋಲರೈಸೇಷನ್ ಮಾಡುವಲ್ಲಿ. ಇನ್ನೊಂದ್ ಕಡೆ ಅದು ಉಲ್ಟಾ, ಹಿಂದೂ ವೋಟ್ಗಳು ಬಿಜೆಪಿ ಪರ ಪೋಲರೈಸೇಷನ್ ಆಗಿದೆ. ಹೆಂಗ್ ಹೇಳ್ತೀರಾ ನೀವು ಅಂತ ಕೇಳ್ಬೋದು. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದೇ ಕಾರಣ ಅದಕ್ಕೆ. ಮೊದಲ ಹಂತದಲ್ಲಿ ಭರ್ಜರಿ ಮತದಾನ ಆಗಿರೋದ್ರಿಂದ ಎರಡನೇ ಹಂತದಲ್ಲೂ ಸಹ ಮತ್ತಷ್ಟು ರೊಚ್ಚಿಗೆದ್ದು ಬಂಗಾಳಿಗರು ವೋಟ್ ಮಾಡಿದ್ರು ಮಾಡಬಹುದು. ಯಾಕಂದ್ರೆ ಇಂಡಿಯಾ ಅಲಯನ್ಸ್ ನಲ್ಲಿ ಒಂದು ದ್ವಂದ್ವ ಇದೆ. ಕಾಂಗ್ರೆಸ್ ಮತ್ತು ಟಿಎಂಸಿ ರಾಜ್ಯದಲ್ಲಿ ವಿರೋಧಿಗಳಾಗಿ ಚುನಾವಣೆಯನ್ನು ಎದುರಿಸ್ತಾರೆ. ಅದೇ ದಿಲ್ಲಿಗೆ ಬಂದ್ರೆ ಕಾಂಗ್ರೆಸ್ ಮತ್ತು ಟಿಎಂಸಿ INDIA ಮೈತ್ರಿಕೂಟದಲ್ಲಿದ್ದಾವೆ. ಇದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದೆಂತ ಕೋalition? ಈ ಕನ್ಫ್ಯೂಷನ್ ನಿಂದಾನೇ ವೋಟು ಸ್ಪ್ಲಿಟ್ ಆಗ್ತಾ ಇದೆ ಟಿಎಂಸಿ ಮತ್ತು ಕಾಂಗ್ರೆಸ್ ನಲ್ಲಿ. ಇದರ ಅನುಕೂಲ ಬಿಜೆಪಿಗೆ ಆದ್ರೂ ಆಗಬಹುದು. ಇನ್ನೊಂದ್ ಕಡೆ ತಮಿಳುನಾಡಿನಲ್ಲೂ ಸಹ 84% ವೋಟಿಂಗ್ ಆಗಿದೆ. ತಮಿಳುನಾಡಿನ ಇತಿಹಾಸದಲ್ಲೇ ಇದು ಜಾಸ್ತಿ. ಇದಕ್ಕೆ ಕಾರಣ ಟಿವಿಕೆ ಪಾರ್ಟಿಯ ಎಂಟ್ರಿ ಸಹ. ಇದರಿಂದ ನುಕ್ಸಾನ ಯಾರಿಗಾಗಬಹುದು? ಚುನಾವಣಾ ವಿಶ್ಲೇಷಕರು ಹೇಳ್ತಾ ಇರೋದು ಡಿಎಂಕೆಗೆ ಅಂತ. ಯಾಕಂದ್ರೆ ಡಿಎಂಕೆ ಟಿವಿಕೆ ಪಾರ್ಟಿಯನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿತ್ತು. ಕೋಲ್ಕತ್ತಾದ ಸುತ್ತಮುತ್ತ ನಗರ ಪ್ರದೇಶಗಳಲ್ಲಿ ಕ್ರಿಶ್ಚಿಯನ್ರ ವೋಟ್ಗಳನ್ನ ಟಿವಿಕೆ ಪಕ್ಷ ಜೋಸೆಫ್ ವಿಜಯ್ ಬಾಚ್ತಾ ಇದ್ದಾರಾ? ಇವೆಲ್ಲ ಡಿಎಂಕೆ ವೋಟ್ಗಳಾಗಿದ್ರೆ ಡಿಎಂಕೆಗೆ ಟೆನ್ಷನ್ ಗ್ಯಾರಂಟಿ. ಯಾಕಂದ್ರೆ ಅದರ ಒಂದು ಝಲಕ್ ಕೇಳ್ಬಿಡ್ತಾನೆ. ಕರೂರಲ್ಲಿ ಈ ಹಿಂದೆ ಜೋಸೆಫ್ ವಿಜಯ್ ರ್ಯಾಲಿ ಮಾಡಿದಾಗ ನೂಕನುಗ್ಗಲಾಗಿ ಗಲಾಟೆ ಆಗಿತ್ತು. ಅದೇ ಕರೂರಲ್ಲಿ 90ಕ್ಕಿಂತ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಆಗಿರೋದು. ಆ ಕರೂರ್ ತುಂಬಾ ಟಿವಿಕೆ ಹೆಸರು ಕೇಳಿ ಬರ್ತಾ ಇರೋದು. ತ್ರಿಕೋನ ಹೋರಾಟ ಆಗೋಗಿದೆ ಅದು ಟಿವಿಕೆ ಇಂದ. ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ನ ವೋಟಿಂಗ್ ಪರ್ಸೆಂಟೇಜ್ ಆಧಾರದ ಮೇಲೆ ಒಂದು ಸ್ಪಷ್ಟ ಚಿತ್ರಣ ಕೊಡೋ ಪ್ರಯತ್ನ ಮಾಡಿದೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.